ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ತೆರೆಯಲಾಗಿದ್ದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಸ್ಥಗಿತಗೊಳಿಸುವಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕೆಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ. ಗದಗದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಬಡರೋಗಿಗಳ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಪೂರೈಸುವ ಉದ್ದೇಶದಿಂದ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಈ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡನೀಯ ಎಂದರು. ಬಿಪಿಗಳಿಗೆ ಮತ್ತೊಂದು ಏನು ರೆಗ್ಯುಲರ್ ತೊಳೆದು ಕೊಡ್ತಾರೆ, ಈ ರೀತಿಯಾದಂಥ ಚಿಲ್ಲರೆ ನೀವು ಬರೆದು ಕೊಟ್ರೆ, ನೀವು ಫ್ರೀ ಕೊಟ್ಟರೆ ಜನ ಯಾಕಲ್ಲಿ ಹೋಗ್ತಾರೆ? ಜನಕ್ಕೆ ಕಮ್ಮಿ ದರದಲ್ಲಿ ಸಿಗ್ತಾ ಇದ್ದಂಥ, ಉದಾಹರಣೆಗೆ ₹1 ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಸಿಗ್ತಿದ್ರೆ ಅಲ್ಲಿ 25-30 ಪೈಸೆ ಸಿಗ್ತದೆ. ಅದಕ್ಕೂ ಕಲ್ಲು ಹಾಕ್ತೀರಿ ಯಾಕೆ? ಅದರಲ್ಲಿ ಪ್ರಧಾನಮಂತ್ರಿ ಹೆಸರು, ಪ್ರಧಾನಮಂತ್ರಿ ಪದವನ್ನು ದ್ವೇಷ ಮಾಡ್ಲಿಕ್ಕತ್ತಾರೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರಂತ ಮರುಪರಿಶೀಲನೆ ಮಾಡಬೇಕು.